श्रीगुरुभ्यो नमः हरिः ओम्। आपादमौलिपर्यन्तं गुरूणाम् आकृतिं स्मरेत्, तेन विघ्नाः प्रणश्यन्ति सिद्ध्यन्ति च मनोरथाः। प्रथमो हनुमन्नाम द्वितीयो भीम एव च, पूर्णप्रज्ञस्तृतीयस्तु भगवत्कार्यसाधकः। हरे ಶ್ರೀನಿವಾಸ, ಪವನ ವಿಜೇತೆಯ ಬ್ರಹ್ಮ ಜಿಜ್ಞಾಸಾ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಮ್ಮ 3ನೆಯ ಸಂಚಿಕೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರ ಪ್ರಶ್ನೆಗಳನ್ನು ತಗೊಂಡು ನಾವು ಚರ್ಚೆ ಮಾಡ್ತೀವಿ. ಇದು ಪ್ರಶ್ನೋತ್ತರ ರೂಪದಲ್ಲಿ ಇರುತ್ತೆ. ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಮಾಡಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ್. ಅದೇ ಗುರುಗಳೇ, ಕಳೆದ ಸಂಚಿಕೆಗಳಲ್ಲಿ ನೀವು ತಾರತಮ್ಯದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ತಾರತಮ್ಯ ಇಲ್ಲದಿದ್ರೆ ಹೇಗೆ ಅರಾಜಕತೆ ಹರಡುತ್ತೆ, ಮತ್ತೆ ನಮ್ಮ ಮೂಲ ಧ್ಯೇಯೋದ್ದೇಶಕ್ಕೆ ಹೇಗೆ ಏಟ್ ಬೀಳುತ್ತೆ ತಾರತಮ್ಯದ ಜ್ಞಾನ ಇಲ್ಲದೆ ನಾವು ಕೆಲಸ ಮಾಡಿದ್ರೆ, ಮತ್ತೆ ದೈನಂದಿನ ಬದುಕಿನಲ್ಲಿಯೂ ಶಾಂತಿ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ನಾವು ತಾರತಮ್ಯದ ಜ್ಞಾನ ತಿಳ್ಕೊಂಡೇ ಮಾಡ್ಬೇಕು. ಮತ್ತೆ ಇದು ಈ ಹೆಂಗೆ ಕ್ಲಾರಿಟಿ ಬರುತ್ತೆ, ತಾರತಮ್ಯದ ಬಗ್ಗೆ ಹೇಗೆ ಕ್ಲಾರಿಟಿ ಬರುತ್ತೆ ಅಂತ ಕೇಳಿದಾಗ ನೀವು ತಿಳಿಸ್ಕೊಟ್ರಿ. ವಾಯುದೇವರ ಸೇವೆ, ಮತ್ತೆ ಮಧ್ವಾಚಾರ್ಯರು, ಮತ್ತೆ ಅವರ ಪರಂಪರೆಯಲ್ಲಿ ಬಂದ ಎಲ್ಲ ಯತಿವರೇಣ್ಯರು, ಗುರುಗಳು, ದಾಸರಾಯರು, ಅಪರೋಕ್ಷ ಜ್ಞಾನಿಗಳು, ಇವರೆಲ್ಲರ ಸೇವೆ ಮಾಡಿದ್ರೆ ನಮ್ಗೆ ಜ್ಞಾನ ಇನ್ನೂ ಹೆಚ್ಚಾಗ್ತಾ, ತತ್ವಜ್ಞಾನ ಹೆಚ್ಚಾಗ್ತಾ ತಾರತಮ್ಯದ ಜ್ಞಾನವೂ ಇನ್ನೂ ಹೆಚ್ಚಾಗುತ್ತೆ. ಮತ್ತೆ ಅವರೆಲ್ಲ ನಮ್ಮನ್ನ ಹೇಗೆ ಈ ಅಜ್ಞಾನ, ವಿಪರೀತ ಜ್ಞಾನ, ಮಿಥ್ಯಾ ಜ್ಞಾನದಿಂದ ಹೇಗೆ ರಕ್ಷಣೆ ಮಾಡ್ತಾ ಇರ್ತಾರೆ ಅಂತ, ಮತ್ತೆ ಎಷ್ಟು ತೊಡಗಿಸ್ಕೋಬೇಕು ನಮ್ಮನ್ನ ನಾವು ಅಂತ ಕೇಳಿದಾಗ್ಲೂ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಗೆ ಎಷ್ಟು ಜ್ಞಾನ ಬೇಕೋ, ನಮ್ಗೆ ಎಷ್ಟು ಹರಿ ವಾಯು ಗುರುಗಳ ಅನುಗ್ರಹ ಬೇಕೋ ಅಷ್ಟು ನಾವು ತೊಡಗಿಸ್ಕೋಬೇಕು. ಮತ್ತೆ ನಾವು ಎಷ್ಟು ಜಾಸ್ತಿ ಗುರುಭಕ್ತಿ ಹರಿಭಕ್ತಿ ಮಾಡ್ತೀವೋ ಅದೇ ರೀತಿಲಿ ನಮ್ಮ ಜ್ಞಾನವೂ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ತತ್ವಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಗುರು ಪರಂಪರೆ ಮತ್ತೆ ಗುರುಗಳು ಎಲ್ಲರೂ. ನಾವು ಎಲ್ಲ ಅದೇ ನಿಟ್ಟಿನಲ್ಲಿ, ಅದೇ ದಾರಿನಲ್ಲಿ ಕೆಲಸ ಮಾಡಬೇಕು, ಮತ್ತೆ ಅದೇ ಹಾದಿಯಲ್ಲಿ ಸಾಗ್ಬೇಕು ಅಂತ ತಿಳಿಸ್ಕೊಟ್ರಿ ಗುರುಗಳೇ. ಇವಾಗ ಇತ್ತೀಚೆಗೆ ಉಡುಪಿ ಪರ್ಯಾಯದ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಬಹಳ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಅಲ್ಲಿ. ಉಡುಪಿ ಕೃಷ್ಣನ ಬಗ್ಗೆ ಮತ್ತೆ ಪರ್ಯಾಯದ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವ ವಿಮೋಚನಂ ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲವು ಆದಿರಾಜ ಶ್ರೀಪಾದೋ ಅಭೀಷ್ಟದರ್ಶತಾಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ತಾರತಮ್ಯದ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅಲ್ಲಿ ಹೇಗೆ ದೈತ್ಯರು ಅಸುರರು ಕೂಡ ಅವತಾರ ಮಾಡ್ತಾ ಇರ್ತಾರೆ, ವೇನನ ಮತ ವಿಭುಧರೊಳು ಅವತರಿಸಿ ಅಂತ. ಅದೇ ಥರ ಅದಕ್ಕೆ ಒಂದು ಪ್ಯಾರಲಲ್ ಸಿಸ್ಟಮ್ ಆಗಿ ಸಂಭವಾಮಿ ಯುಗೆ ಯುಗೆ ಅಂತ ದೇವರು ಕಲಿಯುಗದಲ್ಲಿ ಅವತಾರ ಇಲ್ಲ, ಅವ್ರ ಭಕ್ತರು ಅಂದರೆ ದೇವತೆಗಳು ಮಧ್ವಾಚಾರ್ಯರ ಅವತಾರರು, ಅವ್ರ ಸೇವೆ ಮಾಡೋಕ್ಕೆ ಎಲ್ಲ ಅವರು ಕೂಡ ವ್ಯಾಸರಾಜರದು, ಮತ್ತು ವಿಭುಧೇಂದ್ರ ವಿಜೇಂದ್ರ ಆಗಿದ್ದು, ಜಿತಾಮಿತ್ರರು ಸುಧೀಂದ್ರರು, ವ್ಯಾಸರಾಜ ರಾಯರಾಗಿದ್ದು, ಇದನ್ನೆಲ್ಲ ನಾವು ನೋಡಿದ್ವಿ. ಬ್ರಹ್ಮಣ್ಯ ತೀರ್ಥರು ಅಂದರೆ ಅವ್ರು ಹೆಂಗೆ ಮೋಕ್ಷ ಮಾರ್ಗದಲ್ಲಿ ಮುಂದುವರಿತಾರೋ ದೇವರ ಅಪಾರ ಸೇವೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರ ನೆರಳಲ್ಲಿ ನಾವು ಬದುಕೋದ್ರಿಂದ ಅವರ ಒಂದು ಶಾಸ್ತ್ರ ಸಂಪ್ರದಾಯ ಏನು ಚೌಕಟ್ಟು ಹಾಕ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ನೋಡಿದ್ವಿ. ಉಡುಪಿ ಕ್ಷೇತ್ರ ರಜತ ಪೀಠಪುರ ಅಂತ, ಇದು ಮಧ್ವವಿಜಯದಲ್ಲಿ ಶಿವರೂಪ್ಯ ಅಂತ ಹೇಳ್ತಾರೆ. ಅಲ್ಲಿ ಇವತ್ತಿಗೂ ಶಿವಳ್ಳಿ ಬ್ರಾಹ್ಮಣರೇ ಉಡುಪಿ ಅಷ್ಟಮಠದ ಯತಿಗಳಾಗೋದು. ಅದು ಇವಾಗೆಲ್ಲರೂ ನಾವೆಲ್ಲ ಕುಲದೇವರ ಆರಾಧನೆ ಮಾಡ್ತೀವಿ. ಅಂದರೆ ಜೀವೋತ್ತಮರಾದ ಮಧ್ವಾಚಾರ್ಯರು ಅವ್ರು ಹುಟ್ಟಕ್ಕೆ ಮುಂಚೆನೇ ಅವಾಗೆಲ್ಲ ಗ್ಲಾನಿ ಆಗಿತ್ತು ಎಲ್ಲ ತತ್ವಜ್ಞಾನ ಮಾರ್ಗ. ಅವಾಗ ಸಂಕ್ರಮಣ ಕಾಲದಲ್ಲಿ ತುಂಬ ಜನ ಜಾತ್ರೆ ಸಮೂಹ ಇದ್ದಾಗೆ ಅಲ್ಲಿ ಒಂದು ಧ್ವಜಸ್ತಂಭದ ಮೇಲೆ ಒಂದು ಚಿಕ್ಕ ಹುಡುಗ ಹತ್ತಿ ಮುಂದೆ ದೊಡ್ಡವರು ಅವತಾರ ಮಾಡ್ತಾ ಇದ್ದಾರೆ, ಜಗತ್ತನ್ನೇ ಬೆಳಗುವಂಥ ತತ್ವಜ್ಞಾನವನ್ನು ಕೊಡೋದು ಅಂತ. ಅವಾಗ ಜನಕ್ಕೆಲ್ಲ ಆಶ್ಚರ್ಯ ಆಯ್ತು. ಅಲ್ಲೇ ಸೂಚನೆ ಬಂತು, ಅಂದರೆ ಇದೊಂದು ದೈವಿ ಶಕ್ತಿ, ಇವ್ರು ಮನುಷ್ಯರಲ್ಲ ಅನ್ನೋದು ಅಲ್ಲೇ ಗೊತ್ತಾಯಿತು. ಮತ್ತು ಅವ್ರ ಜೀವನ ಪರ್ಯಂತನೂ ಉಡುಪಿಯಲ್ಲಿ ಅವರೆಲ್ಲ ಅತಿಮಾನುಷ, ಅವ್ರ ದೇವತೆಗಳು ಅನ್ನೋದು ಹೆಜ್ಜೆ ಹೆಜ್ಜೆಯಲ್ಲೂ ಎಲ್ಲ ನಾವು ಮಧ್ವವಿಜಯ ನೋಡಿದ್ರೆ ಗೊತ್ತಾಗುತ್ತೆ.
ಆಮೇಲೆ ಅವರ ಉಪಸಂಹಾರ, ಅವರ ಅವತಾರ ಕಾಲ ಸಮಾಪ್ತಿನೂ ಕೂಡ ಆಕಾಶ ಮಾರ್ಗದಲ್ಲಿ ಎಲ್ಲ ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಅವರ ವ್ಯಾಖ್ಯಾನ ಐತರೇಯ ಭಾಷೆ. ಇವತ್ತಿಗೂ ನಾವು ಅನಂತೇಶ್ವರ, ಅದು ಮಧ್ಯಗೇಹ ಭಟ್ರು ದಂಪತಿಗಳು 12 ವರ್ಷ ನಾವು ಕ್ಷೀರವ್ರತ ಮಾಡಿ, ಹಿಂದೆ ಕರ್ದಮ ಪರಾಶರರಂತೆ ಅಂತ ಒಂದು ಕಠಿಣ ವ್ರತವನ್ನು ಮಾಡಿ ಅಂತ ಮಧ್ವಾಚಾರ್ಯರು. ಇವಾಗ ನಾವು ದೇವ್ರ ಸೇವೆ ಮಾಡಿದ್ರೆ ನಮ್ಗೇನೋ ಒಂದು ಕೆಲಸ ಬೇಕು, ಉದ್ಯೋಗ, ಇದಕ್ಕೆ ಮಾಡ್ತೀವಿ. ಅಂದರೆ ದೊಡ್ಡ ದೊಡ್ಡ ಅದಕ್ಕೆ ಅಂಥವರಲ್ಲಿ ವಾಯುದೇವರು ಅವತಾರ ಮಾಡೋದು. ಅವರು ಮಾಡಿ ಅಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಪುಣ್ಯಕ್ಷೇತ್ರಗಳು ಇರ್ಬೋದು. ಆದರೆ ಜೀವೋತ್ತಮರು ಪ್ರತಿಷ್ಠೆ ಮಾಡಿ ಆಮೇಲೆ ಅವರು ಒಂದು ಶಿಷ್ಯ ಪರಂಪರೆ, ಯತಿ ಪರಂಪರೆಯನ್ನು, ಅದರಲ್ಲೂ ಯತಿ ಪರಂಪರೆ ಅವ್ರ ಪೂಜೆ ತುಂಬ ವಿಶೇಷ. ಅದರಲ್ಲೂ ಅವಿಚ್ಛಿನ್ನವಾಗಿ ಈಗ ಆಚಾರ್ಯರ ಕಾಲದಿಂದ ಇವತ್ತವರೆಗೂ ಪ್ರತಿನಿತ್ಯ ನಡ್ಕೊಂಬರ್ತಾ ಇರೋ ಕ್ಷೇತ್ರ ಇನ್ನು ಜಗತ್ತಲ್ಲಿ ಎಲ್ಲಿ ಇಲ್ಲ. ಎಲ್ಲ ಜ್ಞಾನಿಗಳು ಇವಾಗ ಪೂಜೆ ಎಷ್ಟೋ ಜನ ಮಾಡ್ತಾರೆ, ಆದರೆ ಅಷ್ಟು ತತ್ವಜ್ಞಾನ ಇರಲ್ಲ, ಸ್ವಲ್ಪ ಅಲ್ಪ ಸ್ವಲ್ಪ. ಆದರೆ ಎಲ್ಲ ತಿಳುವಳಿಕೆ ಜಗತ್ತಿಗೆ ಉಪದೇಶ ಮಾಡೋವಂಥ ಸ್ಥಾನದಲ್ಲಿರೋರು ಮತ್ತು ಅಲ್ಲಿರೋ ಎಲ್ಲ ಕೃಷ್ಣನ ಜೊತೆ ಇದ್ದ ಗೋಪಿಕಾ ಸ್ತ್ರೀಯರೇ ಇಲ್ಲಿ ಬರ್ತಾರೆ ಅಂತ ಒಂದು ಪ್ರತೀತಿ ಇದೆ. ಅಂಥ ದೇವತೆಗಳೇ ಎಲ್ಲ ಬಂದು ಎಲ್ಲ ಭಾಗವತ ಪುರಾಣ ಶಾಸ್ತ್ರಗಳನ್ನು ಪಾಠ ಹೇಳೋ ಅಂಥ ಶುದ್ಧ ಯತಿಗಳೇ ಇಲ್ಲಿ ಪೂಜೆ ಮಾಡುವಾಗ ಇವಾಗ ಎಷ್ಟು ಅರ್ಚಕರಲ್ಲಿ ತಪಸ್ಸಿರುತ್ತೋ ಅಷ್ಟು ಸನ್ನಿಧಾನ ಇರುತ್ತೆ. ನಾವು ತಿರುಪತಿಯಲ್ಲಿ ನೋಡ್ತೀವಿ, ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಹಸುವಿನ ರೂಪದಲ್ಲಿ ದಿನ ಹುತ್ತದಲ್ಲಿರೋ ಶ್ರೀನಿವಾಸ ದೇವ್ರಿಗೆ ಹಾಲು ಗರಿತಾ ಇದ್ರು. ಅಲ್ಲಿ ಸನ್ನಿಧಾನ ಶ್ರೀನಿವಾಸ ದೇವ್ರದ್ದು ಎಷ್ಟಿರ್ಬೋದು. ಅದಕ್ಕೆ ಪ್ರತಿಯೊಂದು ದಾಸರು ಕೂಡ ತಿರುಪತಿನ ಬಿಟ್ಟಿರೋ ದಾಸರು ಇಲ್ಲ. ಅದೇ ಥರ ಒಂದು ಮಧ್ವಮತಕ್ಕೆ ಭೇದಾರ್ಥ ನಾವೇನು ತಾರತಮ್ಯ ಅಂತ ನೋಡಿದ್ವಿ, ಇದು 4 ಯುಗ. ವಿಜಯದಾಸರು ಹೇಳ್ತಾರೆ, ಭೇದಾರ್ಥ ಮತಿ ಸಿಗಬೇಕಾದ್ರೆ, ಮಧ್ವಶಾಸ್ತ್ರ ತಿಳುವಳಿಕೆ ಬರಬೇಕಾದ್ರೆ ಉಡುಪಿ ಕೃಷ್ಣನ ಸೇವೆ ಮಾಡಲೇಬೇಕು. ನಮಗೂ ಕೂಡ ಪ್ರತಿಯೊಬ್ಬರಿಗೂ ನಮಗೆ ಮಧ್ವ ನಾಮದಲ್ಲಿ ಎಷ್ಟೋ ದೇವ್ರ ನಾಮದಲ್ಲಿ ಹೇಳ್ತಾರೆ, ನಮಗೆ ಯಾವುದು ಕುಲಗುರುಗಳು ಅಂದರೆ ಮಧ್ವಾಚಾರ್ಯರು. ಅವ್ರ ದೇವರು ಕುಲದೇವ್ರು ಯಾರು ಅಂದರೆ ಅನಂತೇಶ್ವರ. ಹಾಗಾಗಿ ನಮ್ಮ ಮಾದ್ದವ್ರಿಗೆಲ್ಲ ಒಂಥರ ಅನಂತೇಶ್ವರನೇ ಕುಲದೇವ್ರಾಯ್ತು. ಅಂಥ ಒಂದು ಮಧ್ವಾಚಾರ್ಯರ ಒಂದು ಅವ್ರ ಪ್ರತಿಷ್ಠೆ, ಸರ್ವಜೀವ ನಿಯಾಮಕರು. ಮತ್ತು ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ದಂಗೆ ಸಪ್ತಕೋಟಿ ಮಂತ್ರ ಸಿದ್ಧಿ ಇರೋಂಥ ಮುಖ್ಯ ಪ್ರಾಣ ದೇವರೇ ಪ್ರತಿಷ್ಠೆ ಮಾಡಿರೋ ಉಡುಪಿ ಕೃಷ್ಣನ ಮಹಿಮೆ ನಾವು ಅದೆಷ್ಟು ಹೇಳಿದ್ರು ಸಾಲದು. ರುದ್ರಾದಿ ದೇವಗಣ ಸೇವಿತ ಅಂತ ವಾದಿರಾಜರು ಹೇಳ್ತಾರೆ. ಎಲ್ಲ ದೇವತೆಗಳ ಸಮೂಹನೇ ಅಲ್ಲಿ ಬಂದು ಸೇವೆ ಮಾಡ್ತಾ ಇರುತ್ತೆ. ಹಾಗೆ ದ್ವಾರಕೆಯಿಂದ ಬಂದಿರೋ ಮೂರ್ತಿ ರುಕ್ಮಿಣಿ ಕರಾರ್ಚಿತ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷೆ ಅಂತ. ಇವ್ರು ಮುಖ್ಯ ಪ್ರಾಣ ದೇವರಾದ್ರಿಂದ ಬೇರೆ ಎಲ್ಲಾರ್ದನ್ನು ಉಪೇಕ್ಷೆ ಮಾಡಿ, ಇವರಂಥ ಅರ್ಚಕರು ಇನ್ನೊಬ್ರಿಲ್ಲ. ಶ್ರೀರಮಣಿ ಕರಕಮಲ ಪೂಜಿತ ಅಂತ ಹೇಳ್ದಂಗೆ ಇಲ್ಲಿ ಶ್ರೀ ಮಧ್ವಹಸ್ತ ಕಮಲಾರ್ಚಿತ ಕೃಷ್ಣಮೂರ್ತಿ ಅಂತ ಇಂಥ ಮಧ್ವಾಚಾರ್ಯರಿಗೆ ಒಲಿದು ಬಂದಿದ್ದಾರೆ. ಸಾಮಾನ್ಯವಾಗಿ ನಾವು ಉಡುಪಿ ಕೃಷ್ಣನ ಒಂದು ಯಾತ್ರೆ ಅಂತ ಕೇಳಿದ್ರೆ ಜನಗಳು ಏನು ಹೇಳ್ಬೋದು. ಇವಾಗ ಯಾರೋ ಸುಮ್ಮನೆ ನಾನು ನಿಮಗೆ ಪ್ರಶ್ನೆ ಕೇಳೋದಾದರೆ, ಇವಾಗ ಯಾರೋ ಒಬ್ಬರು ಉಡುಪಿ 1-2 ದಿವಸ ಯಾತ್ರೆಗೆ ಹೋಗಿ ಬಂದರು, ಹೆಂಗೆ ನಡೀತು ನಿಮ್ಮ ಯಾತ್ರೆ ಅಂದರೆ ಏನು ಹೇಳ್ಬೋದು ಅವರು? ದೇವ್ರ ದರ್ಶನ ಚೆನ್ನಾಗಾಯ್ತು. ಆಮೇಲೆ ಅಲ್ಲಿ ಮಧ್ವ ಸರೋವರದಲ್ಲಿ ಸ್ನಾನ ಆಯ್ತು. ಮತ್ತೆ ಇದು ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆ ಸಿಕ್ತು. ಈ ತರ ಎಲ್ಲ. ಮತ್ತೆ ಅಲ್ಲಿದ್ದು ಅಕಾಮಿಡೇಷನ್ ಬಗ್ಗೆ ಅಥವಾ ಅಲ್ಲಿ ವೆದರ್ ಬಗ್ಗೆ, ಅದ್ ಬಿಟ್ರೆ ಊಟ ಚೆನ್ನಾಗಿತ್ತು, ಪಯಣ ಹೇಗಿತ್ತು, ಇದಿಷ್ಟೆಲ್ಲ ಸಾಮಾನ್ಯವಾಗಿ ಮಾತಾಡೋದು. ಇಲ್ಲಾಂದ್ರೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಾವು ಪಾಜಕ ನೋಡಿದ್ವಿ, ಅಲ್ಲಿ ಹತ್ರ ಇರೋ ಕ್ಷೇತ್ರಗಳೆಲ್ಲ ದರ್ಶನ ಆಯ್ತು ಅಂತ ಸಾಮಾನ್ಯವಾಗಿ ಮಾತಾಡ್ತಾರೆ. ಅದೇ ಇಲ್ಲಿ ವಾದಿರಾಜರು ನಮ್ಗೆ ಅನುಗ್ರಹ ಮಾಡಿಕೊಡ್ತಾರೆ. ಹೇಗೆ ಮಧ್ವಾಚಾರ್ಯರ ಮುಂದೆ ಭಾವಿ ಸಮೀರ ವಾದಿರಾಜರು ಅಷ್ಟಮಠಗಳನ್ನೆಲ್ಲ ನಿರ್ಮಾಣ ಮಾಡಿ, ಮತ್ತೆ ಅಯೋಧ್ಯೆಯಲ್ಲಿರೋ ಗರುಡ ಮತ್ತೆ ಮುಖ್ಯ ಪ್ರಾಣದೇವರು ಭೂಗತ ಆಗಿದ್ದವರು ಸಂಚಾರ ಕಾಲದಲ್ಲಿ ತಂದು ಪ್ರತಿಷ್ಠೆ, ಮತ್ತೆ ಗರ್ಭಗುಡಿ ಮುಖ್ಯದ್ವಾರದಲ್ಲಿ ಮಧ್ವಾಚಾರ್ಯರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ತಕ್ಷಕ ಪಾತಾಳ ಗುಹೆ, ಅಲ್ದೆಲ್ಲಿ ಇಸ್ಲಾಂ ಅಂದರೆ ಮುಸ್ಲಿಂ ರಾಜ ಒಬ್ಬರು, ತುರಷ್ಕ ರಾಜ ಒಬ್ಬರು ಅವ್ರಿಗೆ ಸಂಪತ್ತು ಕೊಟ್ಟಾಗ ಅವ್ರು ಹೋಗಿ ಆನ್ಹಿಕ ಮಾಡ್ಕೋತಾ ಇದ್ರೆ ಅಲ್ಲಿ ಬಂದು ಹೇಳ್ತಾರೆ ಅವ್ರು ರಾಜಭಟ್ರು, ಇಲ್ಲಿ ಮೊನ್ನೆ ತಾನೇ ನಮ್ಮ ರಾಜರು ಮಗ ಸತ್ತೋದ, ಇಲ್ಲಿ ಹೂತಾಕಿದೀವಿ. ಇಲ್ಲ ಅವ್ನು ಇನ್ನೂ ಸತ್ತಿಲ್ವಲ್ಲ ಅಂತ ಹೇಳಿ ಅವ್ರನ್ನ ನೋಡಿದ್ರೆ ಅಗದು ಅಲ್ಲಿ ಬದುಕಿರ್ತಾರೆ ಅವರು. ಅವಾಗ
ಇವ್ರು ನಿಮ್ಗೆ ಏನ್ ಬೇಕು ಅಂತ ಸ್ವಯಂ ರಾಜಾನೇ ಬಂದು ಕಾಲಕ್ಕೆ ಬಿದ್ದು ಎಲ್ಲ ಸಂಪತ್ತು ಕೊಟ್ರೆ ಅವ್ರು ಅದನ್ನ ತೆಗೆದು ಗಂಗಾ ನದಿಗೆ ಹಾಕ್ಬಿಡ್ತಾರೆ. ಏನಕ್ಕೆ ಇಲ್ಲಿ ಹಾಕಿದ್ರಿ ಅಂತಂದ್ರೆ, ಇದು ನಮ್ಮ ದೇವ್ರ ಪಾದೋದಕ, ದೇವ್ರ ಪಾದಕ್ಕೆ ಹಾಕಿದ್ ನಿಮಗೆ ಪೂಜೆ ಫಲ ಬಂದಿದೆ ಹೋಗಿ ಅಂತ ಹೇಳ್ತಾರೆ ಅಂತ ವಿರಕ್ತ ಶಿಖಾಮಣಿಗಳು. ನಾವು ಹೇಗೆ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಅಂತ, ಹನುಮಂತ ದೇವರು ಅಷ್ಟೇ ವೈರಾಗ್ಯ ವಾದಿರಾಜರಿಗೆ, ಅವ್ರು ಸಮಾನರಾದ್ರಿಂದ. ಅವಾಗ ರಾಜ ನಾವಾಗಿದ್ರೆ ಕೋಪ ಬರ್ತಿತ್ತು ನಮ್ಗೆ, ನಾವ್ ಇಷ್ಟೆಲ್ಲ ಸಂಪತ್ತು ಕೊಟ್ರೆ ಏನೋ ಮಾಡಿದ್ರು. ಆದ್ರೆ ಅವರು ಒಳ್ಳೆ ಉತ್ತಮ ಜೀವಿ ಆದ್ರಿಂದ ಅಲ್ಲಿ ಹುಟ್ಟಿರ್ತಾರೆ. ಆಮೇಲೆ ಏನ್ ಬೇಕು ಅಂತ ಕೇಳಿದ್ರೆ, ಮತ್ತೆ ನಾನಿಲ್ಲ, ನಿಮ್ದೊಂದು ದೇವಸ್ಥಾನ ಕಟ್ಸಕ್ ನಾನು ನಿಮ್ ದೇವ್ರ ಪೂಜೆ ಕೊಡ್ಬೇಕು, ಮತ್ತೆ ಕೊಡ್ತೀನಿ, ಅದನ್ನ ಅದಕ್ಕೆ ಉಪಯೋಗಿಸಿ ಅಂತ ಮತ್ತೆ ತುಂಬಾ ಸಂಪತ್ತು ಕೊಟ್ಟಾಗ ಅದನ್ನ ಎಲ್ಲ ಎತ್ತಿನ ಬಂಡಿಲಿ ಸಾಗಿಸಿ ಇಲ್ಲಿ ಉಡುಪಿಲಿ ಅಷ್ಟೊತ್ತಿಗೆ ಈ ತಕ್ಷಕ ಅಂದ್ರೆ ಗೋಕರ್ಣೆಯಲ್ಲಿ ಕಾರ್ಕೋಟಕ ಪಾತಾಳ ಗುಹೆ ಇದೆ. ಮತ್ತೆ ನಾವು ಸುಬ್ರಹ್ಮಣ್ಯ ಕುಕ್ಕೆ ವಾಸುಕಿ ಪಾತಾಳ ಗುಹೆ, ಅದೇ ತರ ಇಲ್ಲಿ ತಕ್ಷಕ ಪಾತಾಳ ಗುಹೆ ಉಡುಪಿಲಿ. ಅದ್ರದ್ದು ವಿಷಪೂತ್ಕಾರದಿಂದ ಎಲ್ಲ ಅಲ್ಲಿ ಬರೋ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಬಂದವ್ರಿಗೆ ಸಮಸ್ಯೆ ಆಗ್ತಾ ಇರುತ್ತೆ. ಅದಕ್ಕೆ ವಾದಿರಾಜರಿಗೆ ಬಂದು ಪ್ರಾರ್ಥನೆ ಮಾಡಿದಾಗ ಅಲ್ಲಿಂದ ತರಿಸಿರೋ ಎಲ್ಲ ಸಂಪತ್ತನ್ನು ಅಲ್ಲಿ ಭೂಗತ ಮಾಡಿಸಿ ಮೇಲ್ಗಡೆ ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠೆ ಮಾಡಿದ್ದಾರೆ. ಅಲ್ಲಿ ಸುಮಾರು 40 ವೃಂದಾವನಗಳು, ಬೇರೆ ಬೇರೆ ಅಷ್ಟಮಠದ ಯತಿಗಳದು, ಮತ್ತೆ ಅಶ್ವತ್ಥ ವೃಕ್ಷ, ಅನಂತೇಶ್ವರ, ಚಂದ್ರಮೌಳೇಶ್ವರ ಇದೆಲ್ಲ ಇದೆ. ಇಲ್ಲಿ ಪ್ರತಿನಿತ್ಯ ವಿಶೇಷ ಏನಂದ್ರೆ 14 ಪೂಜೆ ನಡೆಯುತ್ತೆ ಶ್ರೀಕೃಷ್ಣನ್ಗೆ. ಈ 14 ಪೂಜೆ ಏನು ಅಂತ ತಿಳ್ಕೊಂಡ್ರೆ ಅದು ಒಳ್ಳೆ ಪರಮಾನಂದ ಆಗುತ್ತೆ. ಇದನ್ನ ವಾದಿರಾಜ ಸ್ವಾಮಿಗಳು ನಮ್ಗೆ ಸಾಮಾನ್ಯವಾಗಿ ವಾದಿರಾಜರಲ್ಲಿ ಅವತಾರ ಮಾಡಿದ್ದೇ ಈ ತತ್ವಸಾರದ ಏತದ್ ವಿಸ್ತಾರ ಇಷ್ಯತಿ ಅಂತ ಒಂದು ಪುರಾಣ ವಚನ ಇದೆ, ವೇದವ್ಯಾಸರೇ ಹೇಳಿದಾರೆ. ಲಾತವ್ಯ ಅವರು ಸುರೇಶ್ವರರು ಬಂದು ಸ್ವಯಂ ವಾದಿರಾಜರೇ ವೈಕುಂಠ ವರ್ಣನೆಯಲ್ಲಿ ತತ್ವಸಾರದ ಸೊಬಗನ್ನು ಧರೆಯೊಳು ವಿಸ್ತರಿಸಬೇಕೆಂದು ಮುನಿಕುಲ ರತ್ನ ಶಾಸ್ತ್ರದ ಮೊತ್ತವನ್ನೇ ನೆರೆಮತಿಸಿ ಅಂತ ಹೇಳ್ತಾರೆ. ಅವರು ಮಧ್ವ ವಿಜಯಕಾರರು ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಅಂತ. ಅವ್ರು ನಮ್ಗೆ ಸಾಧನೆ ಮೋಕ್ಷ ಮಾರ್ಗದಲ್ಲಿ ಬರೋ ಎಲ್ಲ ಅಡ್ಡಿ, ಅದಕ್ಕೆ ಏನೇನು ವಿಘ್ನಗಳು ಬರುತ್ತೆ, ಅಂತ ದೋಷಗಳನ್ನು ಪರಿಹಾರ ಮಾಡಕ್ಕೆ ಶ್ರೀಕೃಷ್ಣ ದೇವರನ್ನು ಪ್ರತಿಷ್ಠೆ ಮಾಡಿದ್ರು ಮಧ್ವಾಚಾರ್ಯರು ಅಂತ. ಇದ್ರ ವಿಸ್ತಾರ ರೂಪವಾಗಿ ನಮ್ಗೊಂದು ವಾದಿರಾಜರ ಒಂದು ಸುಂದರ ದೇವರ ನಾಮ ಸಿಗುತ್ತೆ. ಅದರಲ್ಲಿ ಇಲ್ಲಿ ಉತ್ಸಾಹದಲ್ಲಿ ಅನೇಕ ಉತ್ಸವ ಕಡು ಜನರು ಕೇಳಿರಯ್ಯ, ಅರುಣೋದಯದಲ್ಲೆದ್ದು ದ್ವಾರಪಾಲಕರು ಭರದಿ ಗಂಟೆ ಸುವಿಘ್ನ ಮಾಡೆ. ಇದನ್ನ ನಾವು ಸಾಮಾನ್ಯವಾಗಿ ಅವ್ರ ತೀರ್ಥ ಪ್ರಬಂಧ ನೋಡಿದ್ರೆ ಯಾವ್ಯಾವ ಕ್ಷೇತ್ರದ ಒಂದು ಸ್ತೋತ್ರವನ್ನ ನಾವು ಮಾಡ್ತೀವೋ ಆ ಕ್ಷೇತ್ರಕ್ಕೆ ಹೋಗಿ ಬರೋ ತೀರ್ಥಯಾತ್ರೆ ಫಲ ಬರುತ್ತೆ ಅಂತ ಗುರು ಪರಂಪರೆಯಲ್ಲಿ ಒಂದು ಜ್ಞಾನಿಗಳ ವಚನ ಇದೆ. ಅದೇ ತರ ನಾವು ಈ ದೇವರ ನಾಮದಲ್ಲಿ ತರುಣ ಯತಿಗಳು ಎದ್ದು ಸ್ನಾನ ಜಪಗಳ ಮಾಡಿ ನಿರುತ ಶಂಖ ಭ್ರಮಣೆ ಮಾಡಿ ನೀಟಾಗಿ, ಇವಾಗ ನಾವು ಹೋಗಿ ಅಲ್ಲಿ 1 ತಿಂಗಳು ಕೂತ್ಕೊಂಡು ಅಲ್ಲಿ ಏನೇನು ಪೂಜೆ ನಡೆಯುತ್ತೆ ಅಂತ ಕೊಟ್ರು 1% ನಮಗ್ ಬುದ್ಧಿ ಕಮ್ಮಿ, ಜ್ಞಾನ ಕಮ್ಮಿ. ಆದ್ರೆ ಸ್ವಯಂ ವಾದಿರಾಜ್ರೆ ಅಲ್ಲಿ ಏನೇನು ಉಪಚಾರಗಳು ವೈಭವ ನಡೆಯುತ್ತೆ ಅದನ್ನ ಒಂದು ದೇವರ ನಾಮದಲ್ಲಿ ಅಷ್ಟು ವಿಸ್ತಾರವಾಗಿ ನಿರುತ ಶಂಖ ಭ್ರಮಣೆ ಮಾಡಿ ನೀಟಾಗಿ ಒಪ್ಪುತಿಹ ಉಡುಪಿ ಕೃಷ್ಣನ. ಇದು ಸುಮಾರು 4 ಪೇಜ್ ಬರುತ್ತೆ, ಒಂದು 14 ನುಡಿ ಇದೆ. ಅದರಲ್ಲಿ ಚಂದದ ನಿರ್ಮಾಲ್ಯ ಚತುರ್ವೇದದಿ ವಿಸರ್ಜಿಸಿ, ಬೆಳಿಗ್ಗೆ ಎದ್ದಾಗಿಂದ ಉಷಕ್ಕಾಲ ಪೂಜೆ, ಇದು 14 ಪೂಜೆ ಬರುತ್ತೆ. ಇದು ನಿರ್ಮಾಲ್ಯ ಪೂಜೆ, ಉಷಕ್ಕಾಲ ಪೂಜೆ, ಅಕ್ಷಯ ಪಾತ್ರೆ ಗೋಪೂಜೆ, ಪ್ರತಿನಿತ್ಯ ಮಧ್ವಾಚಾರ್ಯರ ಅನುಗ್ರಹ ಮಾಡಿಕೊಟ್ಟಿರೋ ಅಕ್ಷಯ ಪಾತ್ರೆಗೆ ಮಾಡಿ, ಮತ್ತೆ ಗೋವುಗಳ ಪೂಜೆ, ಪಂಚಾಮೃತ ಅಭಿಷೇಕ ಪೂಜೆ, ಮತ್ತೆ ಉದ್ವರ್ತನ ಪೂಜೆ. ಪಂಚಾಮೃತ ಮಾಡಿದ್ಮೇಲೆ ಅದನ್ನೆಲ್ಲ ಧಾನ್ಯದ ಹಿಟ್ಟಲ್ಲೆಲ್ಲ ಮಾಡಿ, ಮತ್ತೆ ಪಂಚೋಪಚಾರ ಗಂಧ ತುಳಸಿ ಇದು ಸುಗಂಧ, ಕಲಶ ಪೂಜೆ, ತೀರ್ಥ ಪೂಜೆ, ಅಲಂಕಾರ ಪೂಜೆ, ಮತ್ತೆ ಅವಸರ ಸನಕಾದಿ ಪೂಜೆ, ಮಹಾಪೂಜೆ. ಇದು ಅವಸರ ಸನಕಾದಿ ಪೂಜೆ ವಿಶೇಷ ಏನಂದ್ರೆ, ಮಧ್ವಾಚಾರ್ಯರು ಇದನ್ನು ಪ್ರತಿಷ್ಠೆ ಮಾಡಿದ ತಕ್ಷಣ ನಮ್ಮ ಮಾಧ್ವ ಪರಂಪರೆಗೆ ಮೂಲ ಪುರುಷರು ಸನಕಾದಿಗಳು, ಸನಕ ಸನಂದನ ಸನತ್ ಕುಮಾರ ಸನತ್ ಸುಧಾ. ಅದಾದ್ಮೇಲೆ ದೂರ್ವಾಸರು ಪರತೀರ್ಥರು, ಅಲ್ಲಿಂದ ಅಚ್ಯುತ ಪ್ರೇಕ್ಷಾಚಾರ್ಯವರೆಗೂ ಬಂದಿದ್ದು. ಅವ್ರು ಸನಕಾದಿಗಳಿಗೆ ಇಂಥ ಒಂದು ಸುಂದರ ಮೂರ್ತಿನ ಅರ್ಚನೆ ಮಾಡ್ಬೇಕಂತ ಆಸೆಯಾಗಿ ಅವ್ರ ಲೋಕದಿಂದ ಇಲ್ಲಿ ಬಂದ್ರು ಉಡುಪಿ ಕ್ಷೇತ್ರಕ್ಕೆ. ಮಧ್ವಾಚಾರ್ಯರನ್ನು ಕೇಳಿದ್ರು, ನಾವು ಇದನ್ನ ಪೂಜೆ ಮಾಡಬೇಕು ಅಂತ. ಅದಕ್ಕೆ ಮಹಾಪೂಜೆಗೆ ಮುಂಚೆ ಇವತ್ತಿಗೂ ಕೂಡ ಹೇಗೆ ನಾವು ಶ್ರೀರಂಗದಲ್ಲಿ ಒಂದು ಮುಹೂರ್ತ ಕಾಲ ವಿಭೀಷಣ ಬಂದು ದಿನಾಗ್ಲೂ ಅರ್ಚನೆ ಮಾಡ್ಕೊಂಡು ಹೋಗ್ತಾನೆ, ಆ ತರ ಮಹಾಪೂಜೆಗೆ ಮುಂಚೆ
ಒಂದು ಸ್ವಲ್ಪ ಹೊತ್ತು ಕಾಲ ಗರ್ಭಗುಡಿನ ಬಾಗ್ಲಾಕಿ ಸ್ವಾಮಿಗಳು ಹೊರಗೆ ಬಂದು ಜಪ ತರ್ಪಣ ಕೊಡ್ತಾ ಇರ್ತಾರೆ. ಅವಾಗ ಸಾಕ್ಷಾತ್ ಸನಕಾದಿಗಳೇ ಬಂದು ಉಡುಪಿ ಕೃಷ್ಣನ ಪೂಜೆ ಮಾಡಿ ಆಮೇಲೆ ಇವ್ರು ಮಹಾಪೂಜೆ ಮಾಡಿ 8 ಮಂಗಳಾರತಿ. ಹಂಗೆ ಇದಕ್ಕೆ ಅರ್ಥ ಏನಂದ್ರೆ, ಗ್ರಂಥ ಏನಾದರೂ ಮಧ್ವಾಚಾರ್ಯರು ಗ್ರಂಥಗಳನ್ನು ರಚನೆ ಮಾಡಿ ಸ್ವಯಂ ವೇದವ್ಯಾಸ ದೇವ್ರಿಗೆ ತಗೊಂಡೋಗಿ ತೋರಿಸಿದ್ರು ಇದೆಲ್ಲ ಸರಿಗಿದೆಯಾ. ಗೀತಾ ಭಾಷ್ಯ ನಾವು ನೋಡ್ತೀವಿ. ಅಂದ್ರೆ ಗ್ರಂಥ ಏನೇನು ಗುರು ಪರಂಪರೆಯಲ್ಲಿ ಬಂದಿದೆ ಅದು ಜ್ಞಾನಾಂಗ. ಆ ಜ್ಞಾನ ಕೂಡ ನಮ್ಗೇನ್ ಬರ್ತಾ ಇದೆ ಅದು ವಾಪಸ್ ಹೋಗಿ ವೇದವ್ಯಾಸರಿಗೆ. ಇವಾಗ ಬ್ರಹ್ಮಸೂತ್ರಗಳು ಬೇಕಾದಷ್ಟು ಜನ ಅರ್ಥ ಬರ್ದಿದ್ದಾರೆ, ಆದ್ರೆ ಬ್ರಹ್ಮಸೂತ್ರ ಅಂತ ಕರೆಸ್ಕೊಳ್ಳೋದು ಯಾವ್ದ್ಯಾವ್ದೋ ನಾರದೀಯ ಸೂತ್ರ ಆ ಥರ ಬೇರೆ ಬೇರೆ ಇದೆ. ಆದ್ರೆ ವೇದವ್ಯಾಸರು ಬರ್ದಿರೋದಕ್ಕೆ ಬ್ರಹ್ಮಸೂತ್ರ ಅನ್ನೋದು. ಅವ್ರಿಗೆ ಹೋಗಿ ತೋರಿಸಿ ಅವರಿಂದ ಸಮ್ಮತವಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿಸ್ಕೊಂಡ್ ಬಂದಿರೋದು ಆಚಾರ್ಯ ಮಧ್ವರು ಒಬ್ರೆ. ಅದೇ ತರ ಈ ಪೂಜೆ ಕ್ರಮ ಇದೆಯಲ್ಲ, ಕೈಂಕರ್ಯ, ಇದು ಕೂಡ ಸಾಕ್ಷಾತ್ ದೇವತೆಗಳೇ ಬಂದ್ ಮಾಡ್ತಾರೆ ಅಂದ್ರೆ ಇದ್ರ ವೈಭವ ಏನು. ಅದು ಎರಡರಲ್ಲೂ ವ್ಯಾಲಿಡೇಷನ್ ಅಂದ್ರೆ ನಮ್ಗೆ ಇದು ಪ್ರಮಾಣ ಬದ್ಧವಾಗಿದೆ ಅನ್ನಕ್ಕೆ ಈ ಸಾಕ್ಷಿ. ಅದನ್ನ ಇವತ್ತಿಗೂ ಕೂಡ ಸನಕಾದಿಗಳು ಬಂದು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ನಾವು ಸಾಮಾನ್ಯವಾಗಿ ತಾರತಮ್ಯ ನೋಡ್ಕೊಂಡ್ವಿ. ಇವಾಗ ಅಲಂಕಾರ ಪಂಕ್ತಿ ಇದ್ದಾಗ ಸಾಮಾನ್ಯವಾಗಿ ಎಲ್ಲರಿಗೂ ತೀರ್ಥ ಕೊಡಕ್ ಮುಂಚೆ ಸ್ವಾಮಿಗಳು ತಗೊಂಡು ಆಮೇಲೆ ನಮಗ್ ತೀರ್ಥ ಕೊಡ್ತಾರೆ, ಯಾಕಂದ್ರೆ ಅವ್ರ ತಾರತಮ್ಯದಲ್ಲಿ ಉತ್ತಮರು. ಅದೇ ಇವಾಗ ಯಾವ್ದೋ ರಾಘವೇಂದ್ರ ಸ್ವಾಮಿಗಳದು ಅಥವಾ ವಾದಿರಾಜರದು ಅಥವಾ ಯಾರ್ದಾದ್ರೂ ವಿದ್ಯಾರತ್ನಾಕರ್ ತೀರ್ಥರು ಅಥವಾ ಸತ್ಯಜ್ಞಾನ ತೀರ್ಥರದ ಆರಾಧನೆ ನಡೆಯುವಾಗ ಅಲ್ಲಿ 5 ಜನನ್ ಬ್ರಾಹ್ಮಣರನ್ನ ಕೂಡಿಸಿ ಪಂಚರೂಪಗಳು ಅನಿರುದ್ಧಾದಿ ಪಂಚರೂಪಗಳನ್ನ ಆವಾಹನೆ ಮಾಡಿ ಅಲ್ಲ ಯತಿಗಳನ್ನ ಬಂದಿದ್ದಾಗ ಮೊದಲು ಅವ್ರಿಗೆ ತೀರ್ಥ ಕೊಟ್ಟು ಆಮೇಲೆ ಸ್ವಾಮಿಗಳು, ಅವ್ರ ಗೃಹಸ್ಥರು ಅನ್ನೋದು ಬರಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಸ್ವಾಮಿಗಳೇ ಅವ್ರು ಬಂದು ಸ್ವೀಕಾರ ಮಾಡ್ತಾರೆ ಅಂತ ಆ ಮಂತ್ರ ಹೇಳ್ದಾಗಿರತ್ತೆ. ಅವ್ರಿಗೆ ಹಸ್ತೋದಕ ಪ್ರಸಾದ ಆದ್ಮೇಲೆ ಸ್ವಾಮಿಗಳು ತಗೋತಾರೆ. ಅಂದ್ರೆ ಇಲ್ಲಿ ದೊಡ್ಡವರು, ಇಲ್ಲಿ ಎದುರುಗಿರೋ ಚಿಕ್ಕೋರಲ್ಲಿ ಅವ್ರು ಬರ್ತಾರೆ ಅಂದಂಗೆ ಇದು ಒಂದು ತಾರತಮ್ಯ ಕ್ರಮ. ಆದ್ರೆ ಇಲ್ಲಿ ಮಧ್ವಾಚಾರ್ಯರು ಅವ್ರ ಜೀವೋತ್ತಮರು ಅನ್ನಕ್ ಅವ್ರು ಮಾಡಿದ್ದನ್ ಸನಕಾದಿಗಳು ಬಂದು ಪೂಜೆ ಮಾಡ್ತಾ ಇದಾರಲ್ಲ, ಅಂದ್ರೆ ಇವ್ರ ಸನಕಾದಿಗಳಕ್ಕಿಂತ ದೊಡ್ಡವರು ಅಂತ ಒಂದ್ ಅರ್ಥ ಆಯ್ತು. ಎರಡನೇ ಅರ್ಥ ಏನಂದ್ರೆ, ಸಾಮಾನ್ಯವಾಗಿ ಚಿಕ್ಕ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಅಂತಿದ್ದಾಗ ಮೊದಲು ಎಲ್ಲಾ ಚಿಕ್ಕ ಸ್ವಾಮಿಗಳು ಪೂಜೆ ಮಾಡ್ತಾರೆ, ಆಮೇಲೆ ಮಹಾಪೂಜೆ ಮಾತ್ರ ಮಹಾ ನೈವೇದ್ಯ ದೊಡ್ಡ ಸ್ವಾಮಿಗಳು ಮಾಡ್ತಾರೆ. ಯಾಕಂದ್ರೆ ಅವ್ರು ಮಾಡಿದ್ದು ಇವ್ರಿಗೆ ಬರುತ್ತೆ, ಇವ್ರು ಮಾಡಿದ್ದು ಅವ್ರಿಗೆ ಬರಲ್ಲ. ಹಂಗಾಗಿ ಸನಕಾದಿಗಳು ಬಂದು ಪೂಜೆ ಮಾಡ್ಕೊಂಡು ಹೋದಾಗ ಅವಸರ ಸನಕಾದಿ ಪೂಜೆಯಲ್ಲಿ ಮತ್ತೆ ಮಹಾಪೂಜೆ ಇವಾಗಿರೋ ಸ್ವಾಮಿಗಳು, ಅಂದ್ರೆ ಇವತ್ ಪ್ರಕೃತ ಪೀಠದಲ್ಲಿ ಯಾರು ಪರ್ಯಾಯ ಪೀಠಸ್ಥರಿದ್ದಾರೆ ಎಲ್ಲಾ ಬೇರೆ ಬೇರೆ ಪೂಜೆಗಳು ಬೇರೆಯವ್ರು ಮಾಡಿದ್ರು, ಮಹಾಪೂಜೆ ಅದು ಮಾತ್ರ ಇವಾಗ ಪರ್ಯಾಯ ಪೀಠದಲ್ಲಿರೋರೇ ಮಾಡ್ಬೇಕು. ಹಂಗಾಗಿ ಪರ್ಯಾಯ ಪೀಠದಲ್ಲಿರೋರು ಸನಕಾದಿಗಳು ಆದ್ಮೇಲೆ ಮಾಡ್ತಾರೆ ಅಂದ್ರೆ ಅದರ ಅರ್ಥ ಏನಂದ್ರೆ ಸ್ವಯಂ ಅವ್ರಕಿನ್ನ ದೊಡ್ಡವರೇ ಆಗ್ಬೇಕಲ್ಲ. ಅಂದ್ರೆ ಇವರಲ್ಲಿ ಮಧ್ವಾಚಾರ್ಯರ ವಿಶೇಷ ಸನ್ನಿಧಾನ ಇದೆ. ಪ್ರತೀತಿ ಏನಂದ್ರೆ ಪರ್ಯಾಯ ಪೀಠದಲ್ಲಿ ಮಧ್ವಾಚಾರ್ಯರೇ ಬಂದು ಸ್ವಯಂ ಮಹಾಪೂಜೆ ಮಾಡೋದು ಅಂತ ಇವತ್ತಿಗೂ ಪ್ರತೀತಿ ಇದೆ. ಹಂಗಾಗಿ ಸನಕಾದಿಗಳಾದ್ಮೇಲೆ ಇವ್ರು ಬಂದು ಮಾಡ್ತಾರೆ ಅಂದ್ರೆ ಅದಕ್ಕಿನ್ನ ಉತ್ತಮರೇ ಆಗಿರ್ಬೇಕಂದ್ರೆ ಇವರಲ್ಲಿ ಮಧ್ವಾಚಾರ್ಯರು ಇವತ್ತಿಗೂ ಇದ್ದೇ ಇದ್ದಾರೆ ಅಂತ. ಅಂದ್ರೆ ಅಂತ ಒಂದು ದಿವ್ಯ ಕ್ಷೇತ್ರ ಉಡುಪಿ ಕೃಷ್ಣನ ಕ್ಷೇತ್ರ. ಇದನ್ನ ವಾದಿರಾಜರು ಹೇಳ್ತಾರೆ. ಅದಕ್ಕೆ ತರುಣ ಯತಿಗಳು ಅಂತ ಹೇಳ್ತಾರೆ. ತರುಣ ಅಂದ್ರೆ ಇವಾಗ ನಾವೆಲ್ಲ ನೋಡ್ತೀವಿ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಅವ್ರು ಹೇಳ್ತಾರೆ ನಮ್ದು ಕಂಪನಿ ಯಾವತ್ತಿದ್ರು ಹೆಂಗು, ಇವಾಗ ರಿಲಯನ್ಸ್ ಅಂತ ತಗೊಂಡ್ರೆ ಇಟ್ ಈಸ್ ಆಲ್ವೇಸ್ ಅಟ್ 25 years ಅಂತ. ನಾವ್ ಯಾರ್ಯಾರೋ ನೋಡ್ತೀವಿ ಎ ಡೇ ವಿತ್ ಪೊಲಿಟಿಷಿಯನ್ ಅಂತ, ಇವಾಗ ದೇವೇಗೌಡ ಜೊತೆ ಬೆಳಿಗ್ಗೆಯಿಂದ ಸಂಜೆ ಹೋಗ್ತಾರೆ, ಅಥವಾ ಯಾವುದೋ ಕ್ರಿಕೆಟ್ ಸ್ಟಾರ್ ಅವ್ರು ಹೆಂಗೆ ಅವ್ರ ದಿನ ಕಳೀತಾರೆ ಅಂತ, ಎಷ್ಟು ಬ್ಯುಸಿಯಾಗಿರ್ತಾರೆ, ಎಷ್ಟು ಆಕ್ಟಿವ್ ಅಂತ. ನಿಜವಾಗ್ಲೂ ನೋಡ್ಬೇಕಾದ್ರೆ ನಮ್ಮ ಸ್ವಾಮಿಗಳನ್ನ ನೋಡ್ಬೇಕು. ಅವರು 14 ಪೂಜೆ ಅದು ಒಂದಿನ ನೋಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೋಡೋರೆ ಸುಸ್ತಾಗಿ ಹೋಗ್ತಾರೆ. ಹಂಗೆ ಅವ್ರು ಪ್ರತಿನಿತ್ಯ ಮಾಡ್ತಾರೆ, 2 ವರ್ಷ ಮಾಡ್ತಾರೆ. ಅದನ್ನ ನೋಡಕ್ಕೆ 2 ಕಣ್ಣು ಸಾಲದು. ಅದೇ ವಾದಿರಾಜರು ಪದ್ಮನಾಭಗೆ ಬೇಗ ಪುರುಷ ಸೂಕ್ತದ ಅಭಿಷೇಕ ಮುದದಿಂದ ಮಾಡಿ ಬಳಿಕ. ಇದ್ರ ವಿಶೇಷತೆ ಏನಂದ್ರೆ ಯಾವ್ಯಾವ ಪೂಜೆಯಲ್ಲಿ ಎಷ್ಟೆಷ್ಟು ಮಂಗಳಾರತಿ, ಯಾವ್ಯಾವ ಪದಾರ್ಥಗಳ ನೈವೇದ್ಯ, ನಾವು ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಅಂತ ನಾವು ಹೆಂಗೆ ಎಲ್ಲಾ ಗ್ರಹಗತಿಗಳು ನಮ್ಗೆ ಹೋಗಿ ನಮ್ಗೆ ತೊಂದರೆಗಳು ಬರುತ್ತೆ ಸಾಧನೆ ಮಾರ್ಗದಲ್ಲಿ. ಇವತ್ತು ನಾವೇನು ಪ್ರಕೃತಿನ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ, ನಮ್ಮ ಸಾಧನೆಯನ್ನ ವಂಶ ಜ್ಞಾನ ಮಾರ್ಗನ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ, ನಮ್ಮ ಕರ್ಮ ಮಾರ್ಗ ಯಾವುದೋ ದಿಕ್ಕಲ್ಲಿ ಹೋಗಿ ದುಡಿಬೇಕು ಅಂತ. ಪ್ರತಿಯೊಂದಕ್ಕೂ ಅದಕ್ಕೆಲ್ಲ ಪರಿಹಾರ ಆಗ್ಬೇಕಾದ್ರೆ ನಮ್ಮ ಜ್ಯೋತಿಷ್ಯ
ತೋರಿಸಿದ್ರೆ ಏನೇನೋ ಪರಿಹಾರ ಹೇಳ್ತಾರೆ. ಆದ್ರೆ ಇದು ಒಂದನ್ನು ನಾಮಸ್ಮರಣೆ ಮಾಡೋದ್ರಿಂದ ಅದರಿಂದ ವ್ಯಾಧಿ ರೂಪೇಣ ಬಾಧತೆ ಅಂತ ಹೇಳ್ತೀವಲ್ಲ, ಅದರಿಂದ ಇವತ್ತು ಎಲ್ಲಿ ನೋಡಿದ್ರು ಎಲ್ಲರಿಗೂ ರೋಗಗಳು, ಏನೋ ಒಂದು ಸಮಸ್ಯೆ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಿರೋನು ಯಾರೂ ಇಲ್ಲ. ಎಲ್ಲ ಚೆನ್ನಾಗಿದೆ, ಒಳ್ಳೆ ಮನೆ ಇದೆ, ಕೆಲಸ ಇದೆ, ದುಡ್ಡಿದೆ ಅನ್ನೋರಿಗೆ ಮಾನಸಿಕ ಕಾಯಿಲೆ, ಡಿಪ್ರೆಷನ್. ಇವತ್ತು ಕೌನ್ಸಿಲಿಂಗ್ ಅನ್ನೋದು $1 ಬಿಲಿಯನ್ ಬಿಸ್ನೆಸ್ ಆಗಿದೆ. ನಾವೆಲ್ಲ ಚೆನ್ನಾಗಿದ್ದೀವಿ ಅನ್ನೋರು ಇಲ್ಲ ತಿಂದಿರ ಕುಪೋಷಣಾಗಿ ಊಟ ಸರಿಗಿಲ್ದೇ ಇರೋರು ಬಡವರು ಒಬ್ರಾದ್ರೆ, ಶ್ರೀಮಂತರಿಗೆ ಮಾನಸಿಕ ಕಾಯಿಲೆ. ಇದು ಆದಿ ಅಂತಾರೆ, ಅದು ವ್ಯಾಧಿ ಅಂತಾರೆ. ಹೇಗೆ ವಾಯುಸ್ತುತಿಯಲ್ಲಿ ಜನ್ಮಾದಿ ವ್ಯಾಧ್ಯುಪಾದಿ ಅಂತ ಹೇಳ್ತೀವಲ್ಲ, ಹಂಗೆ ಈ ದೇವ್ರ ನಾಮ ಹೇಳೋರು ಈ 14 ಪೂಜೆ ಹೇಳಿ ಮಧ್ವ ಸರೋವರದಲ್ಲಿ ಹೊಳೆವ ಚೆನ್ನ ಕಲಶದಲ್ಲಿ ಶುದ್ಧದಲ್ಲಿ ಶೋಧಿಸಿ ತುಂಬಿಸಿ ಪ್ರತಿಯೊಂದು ಹೇಳ್ತಾರೆ. ಬಂದು ಸನ್ನಿಧಿಯಲ್ಲಿ ಪೂಜಿರಿಸಿ ಮತ್ತೆ ಕರವ ಪಿಡಿದು ಕೊನೆಗೆ ಬಗೆ ಬಗೆಯ ಮಂಗಳಾರತಿ ಬಾರಿ ಬಾರಿಗೆ ಮಾಡಿ ಇದನ್ನ ಹೇಳೋದ್ರಿಂದ ನಾವು ಪ್ರತಿನಿತ್ಯ ಎಲ್ಲೋ ಹೋಗಿ ಉಡುಪಿಲಿ ಗರ್ಭಗುಡಿ ಮುಂದೆನೆ ಕೂತಿದ್ದೀವಿ ಅನ್ನೋಷ್ಟು ಸಂತೋಷ ಆಗುತ್ತೆ. ಅಂದ್ರೆ ಕಣ್ಣಕ್ಕೆ ಕಟ್ಟದಂಗೆ ವಾದಿರಾಜರು ನಮ್ಗೆ ಮನೋನಿಯಾಮಕರಿಗೂ ಅವ್ರ ಗುರುಗಳು, ಅಂದ್ರೆ ಮುಖ್ಯ ಪ್ರಾಣದೇವರೇ ಇದನ್ನ ರಚನೆ ಮಾಡಿರೋದಾದ್ರಿಂದ ಕೊನೆಗೆ ಹೇಳ್ತಾರೆ, ಪುಟ್ಟ ಕೃಷ್ಣರಾಯರಿಗೆ ಹೊನ್ನ ಕವಚವ ತೊಡಿಸಿ ಇಟ್ಟು ರನ್ನದ ಕಿರೀಟವು ದಿಟ್ಟಾದ ಪದಂಕಗಳು ದಿವ್ಯ ಮುತ್ತಿನ ಸರ. ಇದನ್ನ ಲಾಸ್ಟಲ್ಲಿ ತಟ್ಟನೆ ರಾತ್ರಿಯ ಪೂಜೆಗೊಂಡು ತಾ ಪಲ್ಲಕ್ಕಿ ಏರಿ ಬರುವ. ಪಲ್ಲಕ್ಕಿ ಪೂಜೆ ಉತ್ಸವ ಆಗತ್ತಲ್ಲ, ಓಲ ಮಂಟಪ ವೈಭೋಗದಲ್ಲಿ ಉಯ್ಯಾಲೆಯಲ್ಲಿ ಮುದದಿಂದಲೇ ಕುಳಿತು ಇವರು ಹೇಳ್ತಾ ಇದ್ರೆ ಸಾಕ್ಷಾತ್ ಕೃಷ್ಣ ಅಲ್ಲಿದ್ದಾನೆ. ಯಾರೋ ಅದು ಪ್ರತಿಮೆ ಮೂರ್ತಿ ಆ ಥರ ಹೇಳಲ್ಲ, ಕೃಷ್ಣರಾಯ ಸಿಂಹಾಸನದಲ್ಲಿ ಕುಳಿತು ಆ ಥರ ವೈಭವದಲ್ಲಿ ಘನ ಸಿಂಹಾಸನಕ್ಕೆ ಹೋಗಿ, ಅಂದ್ರೆ ಸ್ವಯಂ ಶ್ರೀಕೃಷ್ಣನೇ ಅಲ್ಲಿ ಕೂತಿದ್ದಾನೆ ಅಂತ ವಾದಿರಾಜರು. ಯಾಕಂದ್ರೆ ಪ್ರತ್ಯಕ್ಷ ನೋಡೋ ರುಜುಗಳು ಪ್ರತಿಕ್ಷಣ ದೇವ್ರನ್ನ. ಧೀರನಿಗೆ ಚತುರ್ವೇದ ದಿವ್ಯ ಶಾಸ್ತ್ರ ಪುರಾಣ ಚೆಲುವಾಗ ಅಷ್ಟಕ ಗೀತವು ಬೇರೆ ಮೌಳಿವಾದ್ಯ. ಹಂಗೆ ಕೊನೆಗೆ ಅಷ್ಟಾವಧಾನ ಸೇವೆ ಎಲ್ಲ ಮಾಡಿ ಮಾರಜನಕಗೆ ಏಕಾಂತ ಸೇವೆ ಮಾಡಿ ಹಂಸ ಪೂಜೆಯ ಜಾಗ್ರತೆಯಿಂದಲೇ ನೋಡಿ ನಗುತ್ತಾ ಅಂತ ಹೇಳಿ ಕೊನೆಗೆ ಫಲಶ್ರುತಿ ಹೇಳ್ತಾರೆ. ಅಡಗಿನಿಂದಲೇ ಬಂದು ಕಡಲ ತಡಿಯಲ್ಲಿ ನಿಂತು ಬಿಡದೆ ಯತಿಗಳ ಕೈಯ ಬಿಂಕದಿ ಪೂಜೆಗೊಂಬ ಆದಿಕೃಷ್ಣನ ಆನ್ಹಿಕವನ್ನು ಆಧಾರದಲ್ಲಿ ಓದಿ ವಿನೋದದಲ್ಲಿ ವರಿವ ಜನರಿಗೆ ಆದಿವ್ಯಾಧಿಗಳಟ್ಟಿ ಬಹುಭಾಗ್ಯಗಳ ಕೊಡುವ ಮಾಧವನ ಕೃಪೆಯಿಂದದಲ್ಲಿ ವಾದಿರಾಜರಿಗೊಲಿದು ವಚನ ಶುದ್ಧೋಕ್ತದಲ್ಲಿ ಹೇಳುವ ಜನರಿಗೆ ಬರುವ ದುರಿತ ಕಳೆದು ಮೇಲಾಗಿ ರಕ್ಷಿಸಿಕೊಂಬ ಅಯವದನ ಅಂತ. ಇದನ್ನ ಆದಿವ್ಯಾಧಿಗಳು ನಾವು ವಾಯುಸ್ತುತಿಲಿ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಂ ಗುಣಾನಂ ಅಂತ ಕೇಳ್ತೀವಿ. ಹಂಗೆ ಮಧ್ವ ವಿಜಯದಲ್ಲಿ ಸಿದ್ಧಿವಿಘ್ನ ಮುಖ ದೋಷ ಭೇಷಜಂ ಅಂತಾರೆ, ಔಷಧಿ ಅಂತ. ಆ ಔಷಧಿ ಏನು ಅಂದ್ರೆ ಈ 14 ಪೂಜೆಯಲ್ಲಿ ಪ್ರತಿಯೊಂದು ಕೆಲಸನೂ ನಮ್ಮ ಔಷಧಿ. ನಾವು ಎನ್ನ ಭಿನ್ನಪ್ಪ ಕೇಳೋ ಧನ್ವಂತ್ರಿ ದಯ ಮಾಡೋ ಅಂತ ಹಾಡು ಹೇಳ್ತೀವಿ. ಅದರಲ್ಲಿ ಅನಾದಿ ಕಾಲದ ಭವರೋಗ ಕಳೆಯ ಅಂತಾರೆ. ಕೆಮ್ಮು ಬರ್ತಾ ಇದೆ ಅಂದ್ರೆ ಕಾಫ್ ಸಿರಪ್ ಹಾಕೋ 2 ದಿನಕ್ಕೆ ಪ್ರಾಬ್ಲಮ್ ಸಾಲ್ವ್. ತಲೆನೋವು ಹಂಗೆ ಕಾಲ್ಗೇನೋ ಏಟ್ ಬಿತ್ತು ಒಂದು ಬ್ಯಾಂಡೇಡ್ ಹಾಕ್ತಾರೆ. ಈ ಅನಾದಿ ಕಾಲದ ಭವರೋಗ ಇದೆ, ಇದಕ್ಕೆ ಎಷ್ಟು ಕರ್ಮ ಸವಿಬೇಕು. ಈ ಕರ್ಮ ಸವಿಯಕ್ಕೆ ಈ 14 ಪೂಜೆ ಯತಿಗಳು ಮಾಡ್ತಾ ಇದ್ದಾರೆ. ಅದನ್ನ ಆದಿವ್ಯಾಧಿಗಳಟ್ಟಿ ಆ ಕರ್ಮ ಚಕ್ರದಿಂದ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದೋವರೆಗೂ ನಮ್ಮ ರೋಗಗಳು, ಅದು ದೊಡ್ಡ ರೋಗ. ಅದನ್ನ ಧನ್ವಂತ್ರಿ, ಅದೇ ಧನ್ವಂತ್ರಿ ರೂಪದ ಇವರು ಶ್ರೀಕೃಷ್ಣ ಪರಮಾತ್ಮನೇ ಧನ್ವಂತ್ರಿ ಅಂತ ಹೇಳಿ ಇಂಥ ಧನ್ವಂತ್ರಿ. ಆದ್ರೆ ಇದನ್ನ ನಾವು ಪರಿಹಾರ ಮಾಡ್ಕೊಳಕ್ಕೂ ಆಗಲ್ಲ. ಇವಾಗ ಒಬ್ನು ತುಂಬಾ ರೋಗ ಬಂದಿರೋನು ಅವನ ಔಷಧಿ ತಗೊಳಕ್ಕೂ ಆಗಲ್ಲ, ಪಕ್ಕದಲ್ಲಿರೋರು ಯಾರನ್ನ ಅವನ ಬಾಯಿಗೆ ಹಾಕ್ಬೇಕು. ಹಂಗೆ ಈ ಯತಿಗಳು, ಯತಿ ಪರಂಪರೆ, ದಾಸ ಪರಂಪರೆ, ಅವರು ನಮ್ಮನ್ನ ಮಕ್ಕಳ ತರ. ರಾಘವೇಂದ್ರ ಸ್ತೋತ್ರದಲ್ಲಿ ಹೇಳ್ತೀವಿ, ವಿಷಯ ಸಮುದ್ರ ಗುರುಮಾಂ ಮಗ್ನರೂಪಂ ಸದಾ ಅಂತ. ನಾವು ಯಾವ ರೀತಿ ವಿಷಯ ಸಮುದ್ರದಲ್ಲಿ ನಮ್ಮ ಫೋಕಸ್ಸೇ ಇಲ್ಲ ಶಾಸ್ತ್ರ ಸಂಪ್ರದಾಯದ ಕಡೆ, ಅವರೆಲ್ಲ ಗುರುಗಳು ನಮ್ಮನ್ನ ರಕ್ಷಣೆ ಮಾಡಬೇಕು. ಇದನ್ನ ಪ್ರತಿನಿತ್ಯ ನಾವು ಹೇಳ್ಕೊಳ್ಳೋದ್ರಿಂದ ಹೇಳ್ತಾರೆ, ಬರುವ ದುರಿತವ ಕಳೆದು, ಅಂದ್ರೆ ನಮ್ಗೆ ಹಿಂದಿಂದ ಏನೇನು ದುರಿತ ಇದೆ ಅದನ್ನು ಕಳೀತಾರೆ, ಮೇಲಾಗಿ ರಕ್ಷಿಸಕೊಂಬ. ಮೊದಲು ಹೇಳ್ತಾರೆ ಆದಿವ್ಯಾಧಿಗಳ ಅಟ್ಟಿ, ಅಂದ್ರೆ ಹಿಂದಿನ ಪ್ರಾಬ್ಲಮ್ಮು ಹೋಗುತ್ತೆ, ಮುಂದೆ ಬರೋ ಪ್ರಾಬ್ಲಮ್ಮು ಅಂದ್ರೆ ಮುಂದೆ ಯಾವ ಪ್ರಾಬ್ಲಮ್ ಬರುತ್ತೆ ಅದು ಕೂಡ ನಮ್ಗೆ ರಕ್ಷಿಸಿಕೊಂಬ ಹಯವದನ ಅಂತ. ಹಯವದನ್ ದೇವರ ರಕ್ಷಣೆ, ಅವ್ರ ವಾದಿರಾಜರ ಮುದ್ರಿಕೆ ಹಯವದನ ಅಂತ. ಇದು ಪ್ರತಿನಿತ್ಯ ಓದೋದ್ರಿಂದ ನಾವು ಉಡುಪಿ ಕ್ಷೇತ್ರದಲ್ಲೇ ಇದೀವೇನೋ ಅನ್ನೋ ಅಷ್ಟು ಮನಸ್ಸಿಗೆ ಆನಂದ ಆಗುತ್ತೆ. ವಾದಿರಾಜರ ಮತ್ತೆ ಹೈಗ್ರೀವ್ ದೇವರ ಅನುಗ್ರಹ ಆಗುತ್ತೆ. ಗುರುಗಳೇ, ಈ ದೇವ್ರ ನಾಮ ಯಾವಾಗ ಹೇಳ್ಕೋಬಹುದು?
ಇದು ಪ್ರತಿನಿತ್ಯ ಹೇಳ್ಬೋದು. ಅಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ಹೆಂಗಸರು ತುಳಸಿ ಪೂಜೆ, ಅವ್ರ ಗುರುಮಂತ್ರ ಆದ್ಮೇಲೆ ದೇವ್ರ ಪೂಜೆ ಆದ್ಮೇಲೆ ಗಂಡಸರು, ಮತ್ತೆ ವಿಶೇಷ ಪರ್ವಕಾಲಗಳು, ಹಬ್ಬ ಹರಿದಿನ ಬಂದ್ರೆ ಇದು ಒಂದ್ಸತಿ ಓದಿದ್ರೆ ಬಿಡಲ್ಲ. ಇದು ಅಷ್ಟು ಚೆನ್ನಾಗಿದೆ ಇದನ್ನ. ಯಾಕಂದ್ರೆ ಎಲ್ಲಾ ನೈವೇದ್ಯಗಳನ್ನು ಜಗನ್ನಾಥದಾಸರು ಮನದೊಳಗೆ ಸುಂದರ ಪದಾರ್ಥವ ನೆನೆದು ಅಂತ, ಇದು ಇಲ್ಲಿ ಇದ್ರಲ್ಲಿ ಎಷ್ಟು ನೈವೇದ್ಯಗಳನ್ನು ಅರ್ಪಣೆ ಮಾಡೋದು ಅಂತ ವಾದಿರಾಜರು ಹೇಳಿದ್ದಾರೆ. ಅದನ್ನ ಓದೋದ್ರಿಂದ ನಾವು ಅಷ್ಟು ಉಡುಪಿ ಕೃಷ್ಣಂಗೆ ನೈವೇದ್ಯ ಹಾಕ್ದಂಗೆ ಅಷ್ಟು ಫಲ ಬರುತ್ತೆ. ನಾವು ಜ್ಯೋತಿಷ್ಯದಲ್ಲಿ ನೋಡ್ತೀವಿ, ಒಂದೊಂದು ಅರ್ಪಣೆ ಮಾಡೋದ್ರಿಂದ ಒಂದೊಂದು ಗ್ರಹಗತಿಗಳು ಅಂತ. ನಮಗೂ ನೂರಾರು ತರ ಕಷ್ಟಗಳು ಇರೋದ್ರಿಂದ ದೇವ್ರಿಗೆ ನೂರಾರು ತರ ಉಪಚಾರಗಳು ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲೂ ಒಳ್ಳೆ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಇಷ್ಟೊಂದೆಲ್ಲ 14 ರೀತಿ ಪೂಜೆ ನಡೆಯುತ್ತೆ, ಮತ್ತೆ ಎಷ್ಟು ಕಷ್ಟ ಅಂದ್ರೆ ಇಡೀ ನಮ್ಮ ಯತಿಗಳು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಇದರಲ್ಲಿ ಇಷ್ಟೆಲ್ಲ ಡೀಟೇಲ್ಸ್, ಇಷ್ಟೊಂದು ವಿವರಣೆ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ನಾವು ಈ ದೇವ್ರನಾಮದ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀವಿ. ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಹೇಳ್ಕೋಬಹುದು. ಇದೇನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಹಾಕಿದ್ರೆ ಅವ್ರು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ಇದು ಈಗ ಬೇರೆ ಎಲ್ಲಾ ಫೀಲ್ಡ್ ಅಲ್ಲಿ ಇರೋರು, ಇವಾಗ ಕ್ರಿಕೆಟ್ ಸ್ಟಾರ್ಸ್, ಪೊಲಿಟಿಷಿಯನ್ಸ್, ಅವ್ರ ಹಾರ್ಡ್ ವರ್ಕ್, ಅವರು ಅಂದ್ರೆ ವಿಧಿ ನಿಷೇಧಗಳು ಏನು ಕಟ್ಪಾಡಿರಲ್ಲ. ಅವರು ಯಾವಾಗ್ಲೂ ಜ್ಯೂಸ್ ಕುಡಿತಾ ಇರ್ತಾರೆ, ಸಿಕ್ಕಿದ್ದು ಏನ್ ಬೇಕಾದ್ರೂ. ಇವರು ವೈರಾಗ್ಯ ಶಿಖಾಮಣಿಗಳಾಗಿ ಇಷ್ಟೆಲ್ಲ ಮಾಡೋದು ಇನ್ನ ವಿಶೇಷ. ಇವರು ಈ ಒಂದು ಶಾಸ್ತ್ರ ಮಾರ್ಗದಲ್ಲಿದ್ದು ಕೂಡ ಇದಕ್ ಫಲ ಅಷ್ಟು ಜಾಸ್ತಿ ಬರುತ್ತೆ. ಅದನ್ನ ನೋಡಕ್ಕೆ 2 ಕಣ್ಣು ಸಾಲದು. ಇದನ್ನ ನೀವು ಹಾಕಿ ಉಡುಪಿದು ಎಲ್ಲಾರು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ PDF. ಸರಿ ಗುರುಗಳೇ, ಶ್ರೀಕೃಷ್ಣ. ತುಂಬಾ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಗುರುಗಳೇ. ಜೈ ಶ್ರೀರಾಮ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.